ಹೌದು ವೀಕ್ಷಕರೇ, ನಟ ದರ್ಶನ್ ಅವರ ಏನು ಪರಪ್ಪನಗರ ಜೈಲಲ್ಲಿ ಇರುವಂಥ ವಿಚಾರ ನಿಮಗೆಲ್ಲ ಗೊತ್ತಿರ್ಬೋದು. ಈ ಒಂದು ಸಂದರ್ಭದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದವರು ಜೈಲಿಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರನ್ನು ಕೇಳ್ತಾರೆ, ಏನಮ್ಮ ಜೈಲಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿದೆಯಾ ಅಂತ ಕೇಳುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಉತ್ತರವನ್ನು ಕೊಟ್ಟಿರ್ತಾರೆ, ಹೌದು ಸರ್ ಚೆನ್ನಾಗಿದೆ, ಬಟ್ ನಾನು ದರ್ಶನ್ ಅವ್ರನ್ನ ಮೀಟ್ ಮಾಡಲೇಬೇಕು ಅಂತೇಳಿ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳ ಮುಂದೆ ಇವರು ಪವಿತ್ರ ಗೌಡ ಅವರು ದರ್ಶನ್ ಮೀಟ್ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾನು ಹೇಗಾದರೂ ಮಾಡಿ ದರ್ಶನ್ ಒಂದು ಸಲ ಆದರೂ ಭೇಟಿ ಆಗಬೇಕಂತೇಳಿ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳ ಮುಂದೆ ಕಣ್ಣೀರನ್ನು ಹಾಕ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಪವಿತ್ರ ಗೌಡ ಅವರು ದರ್ಶನ್ ಬಗ್ಗೆ ಇನ್ನೂ ಆಸೆ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ದರ್ಶನ್ ಭೇಟಿ ಮಾಡೋದಕ್ಕೆ ಹಪಾಹಪಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಹಾಗೇನಾದರೂ ಒಂದು ರೂಲ್ಸ್ ಇದ್ದರೆ ಖಂಡಿತ ನಿಮ್ಮನ್ನು ಇಬ್ಬರನ್ನೂ ಕೂಡ ಮೀಟ್ ಮಾಡಿಸ್ತೀನಿ ಅಂತೇಳಿ ಅಧಿಕಾರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಅನಿಸಿಕೆ ನಿಮಗೆ ಅನಿಸುತ್ತೆ ವೀಕ್ಷಕರೇ? ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮಸ್ಕಾರ.